ಇನ್ನು ಸುಪ್ರೀಂ ಕೋರ್ಟ್ನಿಂದ ಬಳ್ಳಾರಿಗೆ ಹೋಗಲು ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ ರೆಡ್ಡಿ ಕೆಂಡಾಮಂಡಲವಾಗಿದ್ದಾರೆ. ಹಾಗಾದರೆ ಗಣಿದಣಿ ಮುಂದಿನ ನಡೆ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ಒಂದು ರಿಪೋರ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಭವಿಷ್ಯ ನುಡಿದಿದ್ರು ರೆಡ್ಡಿ. ಲಕ್ಷ ಕೋಟಿ ಅಂತ ಹೇಳಿದ್ದವರು 400 ಕೋಟಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಕೂಡ ಸುಳ್ಳು ಅನ್ನೋದನ್ನ ಇವತ್ತು ತಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮೇಲೆ ನನಗೆ ಅಪಾರವಾದಂತ ನಂಬಿಕೆ ಇದೆ. ಹಾಗಾಗಿ ಇದಕ್ಕೆ ಜಯಪ್ರಕಾಶ್ ನೀವೇ ಸಾಕ್ಷಿ. 14 ವರ್ಷದ ಬಳಿಕ ಜನ್ಮಸ್ಥಳಕ್ಕೆ ಹೋಗ್ತಿದ್ದೇನೆ. 14 ವರ್ಷಗಳ ನಂತರ ಇವತ್ತು ನನ್ನ ಜನ್ಮಸ್ಥಳಕ್ಕೆ ಬಳ್ಳಾರಿಗೆ ಹೋಗಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿರುವಂಥದ್ದು. ಮೊದಲು ಗಂಗಾವತಿಗೆ ಹೋಗುತ್ತೇನೆ. ಇವತ್ತು ನಾನೇನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಳ್ಳಾರಿಗೆ ನಾನು ಮೊದಲು ಗಂಗಾವತಿಗೆ ಹೋಗಿ ಅಲ್ಲಿ ಬುಧವಾರ ಹನುಮಂತನ ದರ್ಶನ ಪಡ್ಕೊಂಡು ಗಂಗಾವತಿಯಲ್ಲಿ ನನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರೋ ಆ ಜನರ ಜೊತೆ ಮಾತಾಡಿ ಹನುಮಂತನ ದರ್ಶನ ಪಡ್ಕೊಂಡು ನವರಾತ್ರಿಗಳು 3ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ನವರಾತ್ರಿ ಮೊದಲ ದಿನ ಬಳ್ಳಾರಿ ಎಂಟ್ರಿ. ಗುರುವಾರ ಬೆಳಿಗ್ಗೆ ನವರಾತ್ರಿ ಮೊದಲನೇ ದಿನ ಬಳ್ಳಾರಿಯಲ್ಲಿ ಕೂಡ ತಾಯಿ ದುರ್ಗಮ್ಮ ತಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಆ ದುರ್ಗಾದೇವಿ ದೇವಸ್ಥಾನ ಮತ್ತು ಆ ನವರಾತ್ರಿಗಳಿಗೆ ಕರೆಕ್ಟಾಗಿ ಆ ಮೊದಲನೇ ದಿನ ನಾನು ಬಳ್ಳಾರಿಗೆ ಹೋಗ್ತೀನಿ. ರಾಜಕೀಯವಾಗಿ ನನ್ನ ಮುಗಿಸಲು ಯತ್ನ. ಎಲ್ಲ ದುರ್ಮಾರ್ಗರು ಕೂಡ ಸೇರಿ ಒಂದು ರೀತಿ ಕೆಟ್ಟದಾಗಿ ಬೆಂಬಿಸಿ ನನಗೆಲ್ಲ ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿರ್ಬೋದು. ಈ 14 ವರ್ಷಗಳ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತೇಳಿ ಅವ್ರು ಮಾಡಿರೋ ಒಂದು ಪ್ರಯತ್ನಕ್ಕೆ ಮಹಿಷಾಸುರ ಮರ್ದಿನಿ ಏನು ಮಾಡ್ತಾಳೆ ನೋಡಿ. ಆ ಮಹಿಷಾಸುರ ಮರ್ದಿನಿ ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ. ದುರ್ಗಮ್ಮ ನನ್ನ ಕರೆಸ್ಕೊಳ್ತಾ ಇದ್ದಾಳೆ. ಆ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಏನು ಮಾಡ್ತಾಳೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ. ಸಂಡೂರು ಬೈ ಎಲೆಕ್ಷನ್ ಗೆದ್ದೇ ಗೆಲ್ಲುತ್ತೇವೆ. 100ಕ್ಕೆ 100 ನಾವು ಸಂಡೂರು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಕಾರಣ ಏನಂತಂದರೆ ಈಗಾಗಲೇ ಅಲ್ಲಿನ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರ ST ರಿಸರ್ವೇಷನಲ್ಲಿರೋದು. ಸಂಡೂರು ST ರಿಸರ್ವೇಷನು, ಬಳ್ಳಾರಿಯಲ್ಲಿ ST ರಿಸರ್ವೇಷನ್ನಲ್ಲಿ ಗೆದ್ದಿರುವಂಥ ಒಬ್ಬ ಮಂತ್ರಿ 180 ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಬಳ್ಳಾರಿ ಚುನಾವಣೆಗೆ ದಲಿತರ ಹಣ ಬಳಕೆ. ಸಂಡೂರು ST ರಿಸರ್ವೇಷನು, ಬಳ್ಳಾರಿಯಲ್ಲಿ ST ರಿಸರ್ವೇಷನ್ನಲ್ಲಿ ಗೆದ್ದಿರುವಂಥ ಒಬ್ಬ ಮಂತ್ರಿ 180 ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಆ ಹಣವನ್ನೇ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದುರುಪಯೋಗ ಮಾಡಿಕೊಂಡಿರುವಂಥ ಒಂದು ವಿಚಾರ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಜನರ ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುಟ್ಟಿದೆ. ವರ್ಷ ವನವಾಸದಿಂದ ಮರಳಿ ಬಂದರು ರೆಡ್ಡಿ. 14 ವರ್ಷ ವನವಾಸ. ಏನು ರೆಡ್ಡಿ ರಾಜಕೀಯ ಭಾಳ ಫಾಸ್ಟಾಗಿ ಹೇಳ್ಬಿಡ್ತೀನಿ ನೋಡಿ. 1999 ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಬರ್ತಾರೆ. ಸೋನಿಯಾ ಗಾಂಧಿ ವಿರುದ್ಧ ಸುಷ್ಮಾ ಸ್ವರಾಜ್ ಇದು ಮಾಡ್ತಾರೆ, ಏನು ಕಂಟೆಸ್ಟ್ ಮಾಡ್ತಾರೆ. ಸುಷ್ಮಾ ಸ್ವರಾಜ್ ಬರ್ತಾರೆ. ಸುಷ್ಮಾ ಸ್ವರಾಜ್ ಹೇಳ್ತಾರೆ ಸೋನಿಯಾ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಆದರೆ ತಲೆ ಬಳಸ್ಕೋತೀನಿ ಅಂತ ಹೇಳ್ತಾರೆ 1999 ಅಂದರೆ ಪ್ರಧಾನಿ ಆದರೆ. ಬಟ್ ಸುಷ್ಮಾ ಸ್ವರಾಜ್ ಸೋಲ್ತಾರೆ. ಆದರೆ ಸುಷ್ಮಾ ಸ್ವರಾಜ್ ಪ್ರತಿ ವರ್ಷ ಬರೋದಕ್ಕೆ ಶುರು ಮಾಡ್ತಾರೆ. ವರಲಕ್ಷ್ಮಿ ಪೂಜೆಗೆ ಬರ್ತಾರೆ. ಆಗ ಗಣಿನಾಡಿನಲ್ಲಿ ರೆಡ್ಡಿ ರಾಮುಲು ಹವಾ ಶುರುವಾಗಿರುತ್ತೆ. ಇನ್ನು ಎಷ್ಟೋ ಒಂದು ಕೋಟಿಯಪ್ಪ, ಎಷ್ಟು ಕೋಟಿ ದುಡ್ಡಿಟ್ಟಿರ್ತಾರೆ ಸುಷ್ಮಾ ಸ್ವರಾಜ್ ಅವರನ್ನು ಪ್ರಧಾನಿ ಮಾಡಬೇಕು ಅಂತೇಳಿ. ಹಾಗಾಗಿ ಬಳ್ಳಾರಿ ರಾಜಕೀಯದ ಜೊತೆ ಸುಷ್ಮಾ ಅವರ ಬಾಂಧವ್ಯ ಬೆಳೆದಿತ್ತು. ರೆಡ್ಡಿ ರಾಮುಲು ಪಾಲಿಗೆ ಸುಷ್ಮಾ ಸ್ವರಾಜ್ ಅಮ್ಮ ಆಗಿದ್ದರು, ತಲೆ ಮೇಲೆ ಕೈ ಇಟ್ಟಿದ್ರು. ಆದರೂ ಸೋನಿಯಾ ಗಾಂಧಿ ವಿರುದ್ಧ 56,100 ಮತಗಳ ಅಂತರದಿಂದ ಸೋಲಬೇಕಾಯಿತು. ಆದರೆ ಅವರು ಬಳ್ಳಾರಿ ಬಿಡಲಿಲ್ಲ. ಬಳ್ಳಾರಿಯಲ್ಲಿ ಹೆಲಿಕಾಪ್ಟರ್ ರಾಜಕೀಯ ಆರಂಭ ಮಾಡಿದ್ದೆ ರೆಡ್ಡಿ. ಕರ್ನಾಟಕದಲ್ಲಿ ಓಟಿಗೆ ಕನಕಾಂಬರ ನೋಟು, ಅಂದರೆ ಆಗ 1,000 ರೂಪಾಯಿ, ಈಗ 2,000 ಇದೆಯಲ್ಲ, ಕನಕಾಂಬರ ನೋಟು ತೋರಿಸಿದ್ದೆ ರೆಡ್ಡಿ. ಇದರ ವಿರುದ್ಧ ಜಗಳ ಆಗತ್ತೆ, ಫೈಟ್ ಆಗತ್ತೆ, 1 ಲಕ್ಷ ಕೋಟಿ ಹಾನಿಯಾಗಿದೆ ಅಂತೇಳಿ ಪಾದಯಾತ್ರೆ ಮಾಡ್ತಾರೆ ಸಿದ್ದರಾಮಯ್ಯ. ಏನದು ಪಾದಯಾತ್ರೆ? ವಿಧಾನಸೌಧದಲ್ಲಿ ರೆಡ್ಡಿ ಸಿದ್ದರಾಮಯ್ಯ ಮಧ್ಯೆ ಕುಸ್ತಿ ಆಗತ್ತೆ. ತೊಡೆದಟ್ಟಿ ಪಾದಯಾತ್ರೆ ಮಾಡಿ ಅಂತ ಸುರೇಶ್ ಬಾಬು ಸವಾಲು ಹಾಕ್ತಾರೆ. ಸವಾಲು ಸ್ವೀಕರಿಸಿ ಪಾದಯಾತ್ರೆ ಮಾಡ್ತಾರೆ ಸಿದ್ದರಾಮಯ್ಯ. 15 ದಿನಗಳ ಪಾದಯಾತ್ರೆ, 320 ಕಿಲೋಮೀಟ್ರ್. ನಾನು ಕೂಡ ಆ 320 ಕಿಲೋಮೀಟ್ರ್ ಪಾದಯಾತ್ರೆಯನ್ನು ವರದಿ ಮಾಡಿದ್ದೀನಿ.
1,00,000 ಕೋಟಿ ಅಂತ ಹೇಳಿ. ರೆಡ್ಡಿಗಾರು ಗಣಿ ಅಕ್ರಮ ಏನಾಯಿತು? ಬಳ್ಳಾರಿ, ಅನಂತಪುರ, ಕರ್ನೂರಿನಲ್ಲಿ ಅಕ್ರಮ ಗಣಿಗಾರಿಕೆ. 2011 ಸೆಪ್ಟೆಂಬರ್ 5 ಜನಾರ್ದನ್ ರೆಡ್ಡಿ ಬಂಧನವಾಗುತ್ತೆ. ಬಂಧನದ ಬಳಿಕ ಜನಾರ್ದನ್ ರೆಡ್ಡಿಯ ತೀವ್ರ ವಿಚಾರಣೆ ಆಗುತ್ತೆ. ಪ್ರಭಾವಿಯಾಗಿದ್ದರಿಂದ ಸಾಕ್ಷ್ಯನಾಶದ ಆತಂಕ ಇರುತ್ತೆ. ಬಳ್ಳಾರಿ ಜಿಲ್ಲೆ ಪ್ರವೇಶಕ್ಕೆ ನಿಷೇಧ ಹೇರಲು ಕೋರ್ತೆ ಸಿಬಿಐನ ಮನವಿಯನ್ನು ಪುರಸ್ಕಾರ ಮಾಡುತ್ತೆ ಸುಪ್ರೀಂ ಕೋರ್ಟ್. ಬಳ್ಳಾರಿ, ಅನಂತಪುರ, ಕರ್ನೂಲು ಪ್ರವೇಶಕ್ಕೆ ನಿರ್ಬಂಧ ಹೇರುತ್ತೆ. 2021 ನವೆಂಬರ್ನಲ್ಲಿ ಮಗಳ ಮದುವೆ ಸಂದರ್ಭದಲ್ಲಿ ಕೊನೆಯದಾಗಿ ಬಳ್ಳಾರಿಗೆ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ರೆಡ್ಡಿಗೆ ಕೈ ಕೊಡುತ್ತೆ ಬಿಜೆಪಿ. ರೆಡ್ಡಿ ರಾಜಕೀಯವಾಗಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ರು. ಗಣಿ ಅಕ್ರಮದಲ್ಲಿ ಸಿಲುಕ್ತಾ ಇದ್ದಾಗ ಎಲ್ಲರೂ ದೂರವಾಗಿಬಿಡ್ತಾರೆ. ರಾಜ್ಯದಲ್ಲಿ ಹವಾ ಎಬ್ಬಿಸಿದ ರೆಡ್ಡಿ ಜೈಲು ಪಾಲಾಗ್ತಾರೆ. ಬಳ್ಳಾರಿ ಎಂಟ್ರಿಗೂ ನ್ಯಾಯಾಲಯದ ತಡೆ ಸಿಗತ್ತೆ. ರೆಡ್ಡಿ ರಿಲೀಸ್ ಆದರೂ ಕೂಡ ಬಿಜೆಪಿ ಅಂತರ ಕಾಪಾಡಿಕೊಂಡಿತ್ತು. ರಿಲೀಸ್ ಆದರೂ ಕೂಡ 2023 ಚುನಾವಣೆ ರಾಜಕೀಯ ಮರುಜನ್ಮ ನೀಡಿತ್ತು. KRPP ಪಕ್ಷ ಕಟ್ತಾರೆ. ಗಂಗಾವತಿಯಲ್ಲಿ ಗೆಲ್ತಾರೆ ರೆಡ್ಡಿ. ಕಾಲಾನಂತರದಲ್ಲಿ ಬಿಜೆಪಿ ಸೇರ್ತಾರೆ ಜನಾರ್ದನ್ ರೆಡ್ಡಿ. ಅವತ್ತು ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಹೋಗಿ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬಾ, ಈಗ ನೀನು ಬಾ ಬಳ್ಳಾರಿಗೆ ಹೇಳಿದರು. ಅದು ಶಾಪ ವಿಮೋಚನೆ ಇವತ್ತಿಗೆ ಆಗಿದೆ. ಸುಪ್ರೀಂ ಕೋರ್ಟ್ ಬಳ್ಳಾರಿಗೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದೆ. ಇನ್ನು ಸುಪ್ರೀಂ ಕೋರ್ಟ್ನಿಂದ ಬಳ್ಳಾರಿಗೆ ಹೋಗಲು ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಕೆಂಡಾಮಂಡಲವಾಗಿದ್ದಾರೆ. ಹಾಗಾದರೆ ಗಣಿದಣಿ ಮುಂದಿನ ನಡೆ ಬಗ್ಗೆ ಏನು ಹೇಳಿದ್ದಾರೆ? ಬನ್ನಿ ಒಂದು ರಿಪೋರ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಭವಿಷ್ಯ ನುಡಿದಿದ್ರು ರೆಡ್ಡಿ. 1,00,000 ಕೋಟಿ ಅಂತ ಹೇಳಿದ್ದವರು 400 ಕೋಟಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಕೂಡ ಸುಳ್ಳು ಅನ್ನೋದನ್ನ ಇವತ್ತು ತಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮೇಲೆ ನನಗೆ ಅಪಾರವಾದಂತ ನಂಬಿಕೆ ಇದೆ. ಹಾಗಾಗಿ ಇದಕ್ಕೆ ಜಯಪ್ರಕಾಶ್ ನೀವೇ ಸಾಕ್ಷಿ. 14 ವರ್ಷದ ಬಳಿಕ ಜನ್ಮಸ್ಥಳಕ್ಕೆ ಹೋಗ್ತಿದ್ದೇನೆ. 14 ವರ್ಷಗಳ ನಂತರ ಇವತ್ತು ನನ್ನ ಜನ್ಮಸ್ಥಳಕ್ಕೆ ಬಳ್ಳಾರಿಗೆ ಹೋಗಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿರುವಂಥದ್ದು. ಮೊದಲು ಗಂಗಾವತಿಗೆ ಹೋಗುತ್ತೇನೆ. ಇವತ್ತು ನಾನೇನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಳ್ಳಾರಿಗೆ ನಾನು ಮೊದಲು ಗಂಗಾವತಿಗೆ ಹೋಗಿ ಅಲ್ಲಿ ಬುಧವಾರ ಹನುಮಂತನ ದರ್ಶನ ಪಡ್ಕೊಂಡು ಗಂಗಾವತಿಯಲ್ಲಿ ನನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರೋ ಆ ಜನರ ಜೊತೆ ಮಾತಾಡಿ ಹನುಮಂತನ ದರ್ಶನ ಪಡ್ಕೊಂಡು ನವರಾತ್ರಿಗಳು 3ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ನವರಾತ್ರಿ ಮೊದಲ ದಿನ ಬಳ್ಳಾರಿ ಎಂಟ್ರಿ. ಗುರುವಾರ ಬೆಳಿಗ್ಗೆ ನವರಾತ್ರಿ ಮೊದಲನೇ ದಿನ ಬಳ್ಳಾರಿಯಲ್ಲಿ ಕೂಡ ತಾಯಿ ದುರ್ಗಮ್ಮ ತಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಆ ದುರ್ಗಾದೇವಿ ದೇವಸ್ಥಾನ ಮತ್ತು ಆ ನವರಾತ್ರಿಗಳಿಗೆ ಕರೆಕ್ಟಾಗಿ ಆ ಮೊದಲನೇ ದಿನ ನಾನು ಬಳ್ಳಾರಿಗೆ ಹೋಗ್ತೀನಿ. ರಾಜಕೀಯವಾಗಿ ನನ್ನ ಮುಗಿಸಲು ಯತ್ನ. ಎಲ್ಲ ದುರ್ಮಾರ್ಗರು ಕೂಡ ಸೇರಿ ಒಂದು ರೀತಿ ಕೆಟ್ಟದಾಗಿ ಬೆಂಬಿಸಿ ನನಗೆಲ್ಲ ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿರ್ಬೋದು. ಈ 14 ವರ್ಷಗಳ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತೇಳಿ ಅವ್ರು ಮಾಡಿರೋ ಒಂದು ಪ್ರಯತ್ನಕ್ಕೆ ಮಹಿಷಾಸುರ ಮರ್ದಿನಿ ಏನು ಮಾಡ್ತಾಳೆ ನೋಡಿ. ಆ ಮಹಿಷಾಸುರ ಮರ್ದಿನಿ ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ. ದುರ್ಗಮ್ಮ ನನ್ನ ಕರೆಸ್ಕೊಳ್ತಾ ಇದ್ದಾಳೆ. ಆ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಏನು ಮಾಡ್ತಾಳೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡೋಣ. ಸಂಡೂರು ಬೈ ಎಲೆಕ್ಷನ್ ಗೆದ್ದೇ ಗೆಲ್ಲುತ್ತೇವೆ. 100ಕ್ಕೆ 100 ನಾವು ಸಂಡೂರು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಕಾರಣ ಏನಂತಂದರೆ ಈಗಾಗಲೇ ಅಲ್ಲಿನ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರ ST ರಿಸರ್ವೇಷನಲ್ಲಿರೋದು. ಸಂಡೂರು ST ರಿಸರ್ವೇಷನು, ಬಳ್ಳಾರಿಯಲ್ಲಿ ST ರಿಸರ್ವೇಷನ್ನಲ್ಲಿ ಗೆದ್ದಿರುವಂಥ ಒಬ್ಬ ಮಂತ್ರಿ 180 ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಬಳ್ಳಾರಿ ಚುನಾವಣೆಗೆ ದಲಿತರ ಹಣ ಬಳಕೆ. ಸಂಡೂರು ST ರಿಸರ್ವೇಷನು, ಬಳ್ಳಾರಿಯಲ್ಲಿ ST ರಿಸರ್ವೇಷನ್ನಲ್ಲಿ ಗೆದ್ದಿರುವಂಥ ಒಬ್ಬ ಮಂತ್ರಿ 180 ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಆ ಹಣವನ್ನೇ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದುರುಪಯೋಗ ಮಾಡಿಕೊಂಡಿರುವಂಥ ಒಂದು ವಿಚಾರ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಜನರ ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುಟ್ಟಿದೆ. ವರ್ಷ ವನವಾಸದಿಂದ ಮರಳಿ ಬಂದರು ರೆಡ್ಡಿ. 14 ವರ್ಷ ವನವಾಸ.
ಏನು ರೆಡ್ಡಿ ರಾಜಕೀಯ ಭಾಳ ಫಾಸ್ಟಾಗಿ ಹೇಳ್ಬಿಡ್ತೀನಿ ನೋಡಿ. 1999 ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಬರ್ತಾರೆ. ಸೋನಿಯಾ ಗಾಂಧಿ ವಿರುದ್ಧ ಸುಷ್ಮಾ ಸ್ವರಾಜ್ ಇದು ಮಾಡ್ತಾರೆ, ಏನು ಕಂಟೆಸ್ಟ್ ಮಾಡ್ತಾರೆ. ಸುಷ್ಮಾ ಸ್ವರಾಜ್ ಬರ್ತಾರೆ. ಸುಷ್ಮಾ ಸ್ವರಾಜ್ ಹೇಳ್ತಾರೆ, ಸೋನಿಯಾ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಆದರೆ ತಲೆ ಬಳಸ್ಕೋತೀನಿ ಅಂತ ಹೇಳ್ತಾರೆ 1999 ಅಂದರೆ ಪ್ರಧಾನಿ ಆದರೆ. ಬಟ್ ಸುಷ್ಮಾ ಸ್ವರಾಜ್ ಸೋಲ್ತಾರೆ. ಆದರೆ ಸುಷ್ಮಾ ಸ್ವರಾಜ್ ಪ್ರತಿ ವರ್ಷ ಬರೋದಕ್ಕೆ ಶುರು ಮಾಡ್ತಾರೆ. ವರಲಕ್ಷ್ಮಿ ಪೂಜೆಗೆ ಬರ್ತಾರೆ. ಆಗ ಗಣಿನಾಡಿನಲ್ಲಿ ರೆಡ್ಡಿ ರಾಮುಲು ಹವಾ ಶುರುವಾಗಿರುತ್ತೆ. ಎಷ್ಟೋ ಒಂದು ಕೋಟಿಯಪ್ಪ, ಎಷ್ಟು ಕೋಟಿ ದುಡ್ಡಿಟ್ಟಿರ್ತಾರೆ ಸುಷ್ಮಾ ಸ್ವರಾಜ್ ಅವರನ್ನು ಪ್ರಧಾನಿ ಮಾಡಬೇಕು ಅಂತೇಳಿ. ಹಾಗಾಗಿ ಬಳ್ಳಾರಿ ರಾಜಕೀಯದ ಜೊತೆ ಸುಷ್ಮಾ ಅವರ ಬಾಂಧವ್ಯ ಬೆಳೆದಿತ್ತು. ರೆಡ್ಡಿ ರಾಮುಲು ಪಾಲಿಗೆ ಸುಷ್ಮಾ ಸ್ವರಾಜ್ ಅಮ್ಮ ಆಗಿದ್ದರು, ತಲೆ ಮೇಲೆ ಕೈ ಇಟ್ಟಿದ್ರು. ಆದರೂ ಸೋನಿಯಾ ಗಾಂಧಿ ವಿರುದ್ಧ 56,100 ಮತಗಳ ಅಂತರದಿಂದ ಸೋಲಬೇಕಾಯಿತು. ಆದರೆ ಅವರು ಬಳ್ಳಾರಿ ಬಿಡಲಿಲ್ಲ. ಬಳ್ಳಾರಿಯಲ್ಲಿ ಹೆಲಿಕಾಪ್ಟರ್ ರಾಜಕೀಯ ಆರಂಭ ಮಾಡಿದ್ದೆ ರೆಡ್ಡಿ. ಕರ್ನಾಟಕದಲ್ಲಿ ಓಟಿಗೆ ಕನಕಾಂಬರ ನೋಟು, ಅಂದರೆ ಆಗ 1,000 ರೂಪಾಯಿ, ಈಗ 2,000 ಇದೆಯಲ್ಲ, ಕನಕಾಂಬರ ನೋಟು ತೋರಿಸಿದ್ದೆ ರೆಡ್ಡಿ. ಇದರ ವಿರುದ್ಧ ಜಗಳ ಆಗತ್ತೆ, ಫೈಟ್ ಆಗತ್ತೆ, 1 ಲಕ್ಷ ಕೋಟಿ ಹಾನಿಯಾಗಿದೆ ಅಂತೇಳಿ ಪಾದಯಾತ್ರೆ ಮಾಡ್ತಾರೆ ಸಿದ್ದರಾಮಯ್ಯ. ಏನದು ಪಾದಯಾತ್ರೆ? ವಿಧಾನಸೌಧದಲ್ಲಿ ರೆಡ್ಡಿ ಸಿದ್ದರಾಮಯ್ಯ ಮಧ್ಯೆ ಕುಸ್ತಿ ಆಗತ್ತೆ. ತೊಡೆದಟ್ಟಿ ಪಾದಯಾತ್ರೆ ಮಾಡಿ ಅಂತ ಸುರೇಶ್ ಬಾಬು ಸವಾಲು ಹಾಕ್ತಾರೆ. ಸವಾಲು ಸ್ವೀಕರಿಸಿ ಪಾದಯಾತ್ರೆ ಮಾಡ್ತಾರೆ ಸಿದ್ದರಾಮಯ್ಯ. 15 ದಿನಗಳ ಪಾದಯಾತ್ರೆ, 320 ಕಿಲೋಮೀಟ್ರ್. ನಾನು ಕೂಡ ಆ 320 ಕಿಲೋಮೀಟ್ರ್ ಪಾದಯಾತ್ರೆಯನ್ನು ವರದಿ ಮಾಡಿದ್ದೀನಿ. 1 ಲಕ್ಷ ಕೋಟಿ ಅಂಥೇಳಿ. ರೆಡ್ಡಿಗಾರು ಗಣಿ ಅಕ್ರಮ ಏನಾಯಿತು? ಬಳ್ಳಾರಿ, ಅನಂತಪುರ, ಕರ್ನೂರಿನಲ್ಲಿ ಅಕ್ರಮ ಗಣಿಗಾರಿಕೆ. 2011 ಸೆಪ್ಟೆಂಬರ್ 5 ಜನಾರ್ದನ್ ರೆಡ್ಡಿ ಬಂಧನವಾಗುತ್ತೆ. ಬಂಧನದ ಬಳಿಕ ಜನಾರ್ದನ್ ರೆಡ್ಡಿಯ ತೀವ್ರ ವಿಚಾರಣೆ ಆಗುತ್ತೆ. ಪ್ರಭಾವಿಯಾಗಿದ್ದರಿಂದ ಸಾಕ್ಷ್ಯನಾಶದ ಆತಂಕ ಇರುತ್ತೆ. ಬಳ್ಳಾರಿ ಜಿಲ್ಲೆ ಪ್ರವೇಶಕ್ಕೆ ನಿಷೇಧ ಹೇರಲು ಕೋರ್ತಾರೆ ಸಿಬಿಐನ ಮನವಿಯನ್ನು ಪುರಸ್ಕಾರ ಮಾಡುತ್ತೆ ಸುಪ್ರೀಂ ಕೋರ್ಟ್. ಬಳ್ಳಾರಿ, ಅನಂತಪುರ, ಕರ್ನೂಲು ಪ್ರವೇಶಕ್ಕೆ ನಿರ್ಬಂಧ ಹೇರುತ್ತೆ. 2021 ನವೆಂಬರ್ನಲ್ಲಿ ಮಗಳ ಮದುವೆ ಸಂದರ್ಭದಲ್ಲಿ ಕೊನೆಯದಾಗಿ ಬಳ್ಳಾರಿಗೆ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ರೆಡ್ಡಿಗೆ ಕೈ ಕೊಡುತ್ತೆ ಬಿಜೆಪಿ. ರೆಡ್ಡಿ ರಾಜಕೀಯವಾಗಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ರು. ಗಣಿ ಅಕ್ರಮದಲ್ಲಿ ಸಿಲುಕ್ತಾ ಇದ್ದಾಗ ಎಲ್ಲರೂ ದೂರವಾಗಿಬಿಡ್ತಾರೆ. ರಾಜ್ಯದಲ್ಲಿ ಹವಾ ಎಬ್ಬಿಸಿದ ರೆಡ್ಡಿ ಜೈಲು ಪಾಲಾಗ್ತಾರೆ. ಬಳ್ಳಾರಿ ಎಂಟ್ರಿಗೂ ನ್ಯಾಯಾಲಯದ ತಡೆ ಸಿಗತ್ತೆ. ರೆಡ್ಡಿ ರಿಲೀಸ್ ಆದರೂ ಕೂಡ ಬಿಜೆಪಿ ಅಂತರ ಕಾಪಾಡಿಕೊಂಡಿತ್ತು. ರಿಲೀಸ್ ಆದರೂ ಕೂಡ 2023 ಚುನಾವಣೆ ರಾಜಕೀಯ ಮರುಜನ್ಮ ನೀಡಿತ್ತು. KRPP ಪಕ್ಷ ಕಟ್ತಾರೆ. ಗಂಗಾವತಿಯಲ್ಲಿ ಗೆಲ್ತಾರೆ ರೆಡ್ಡಿ. ಕಾಲಾನಂತರದಲ್ಲಿ ಬಿಜೆಪಿ ಸೇರ್ತಾರೆ ಜನಾರ್ದನ್ ರೆಡ್ಡಿ. ಅವತ್ತು ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಹೋಗಿ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬಾ, ಈಗ ನೀನು ಬಾ ಬಳ್ಳಾರಿಗೆ ಹೇಳಿದರು. ಅದು ಶಾಪ ವಿಮೋಚನೆ ಇವತ್ತಿಗೆ ಆಗಿದೆ. ಸುಪ್ರೀಂ ಕೋರ್ಟ್ ಬಳ್ಳಾರಿಗೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದೆ.